ಇವತ್ತು ಗಾರ್ಲಿಕ್ ಎಗ್ ರೈಸ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ಫಸ್ಟ್ ಒಂದು ಜಾರ್ ತೊಗೊಬೇಕು. ಆಮೇಲೆ ನಾನು 4 to 5 ಮೆಂಬರ್ಸಿಗೆ ಮಾಡ್ತಿರೋದ್ರಿಂದ ಒಂದು 8 ಬೆಳ್ಳುಳ್ಳಿ ತೊಗೊತೀನಿ. 8 ಬೆಳ್ಳುಳ್ಳಿನ 8 ಬೆಳ್ಳುಳ್ಳಿ ಪೀಸಾ? 8 ಬೆಳ್ಳುಳ್ಳಿ ಪೀಸ್. ಆಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡಬೇಕು. ಖಾರದ ಪುಡಿ ಬೇಡ ಬಿಡು, ಫಸ್ಟ್ ಜೀರಿಗೆ ಆ್ಯಡ್ ಮಾಡೋಣ. ಫಸ್ಟ್ ಯಾವ್ದು ಸಿಗುತ್ತೋ ಅದನ್ನ ಆ್ಯಡ್ ಮಾಡ್ಕೊಂಡು ಯಾವ್ದು ಸಿಗುತ್ತೋ ಅದನ್ನ ಆ್ಯಡ್ ಮಾಡ್ತಿದ್ದೆ. 1 ಟೇಬಲ್ ಸ್ಪೂನ್ ಜೀರಿಗೆ. ಆಮೇಲೆ ಖಾರದ ಪುಡಿ ಎಲ್ಲಿದೆ ನೋಡಿ, ನಮ್ಮ ಚಿಕ್ಕಿ ಚಿಲ್ಲಿ ಪೌಡ್ರು, ಸಾಂಬಾರ್ ಪೌಡ್ರು, ಎರಡು ಸಾಂಬಾರ್ ಪೌಡರ್. ನಿನಗೆ ಗೊತ್ತಾಗಲ್ಲ ಅಂತ ಮುಂಚೆನೆ ಬರ್ದಿಟ್ಬಿಟ್ಟಿದ್ದಾರೆ. ಇದು ತುಂಬ ಖಾರ ಇರೋದ್ರಿಂದ ಸ್ವಲ್ಪ ಹಾಕಂತೀನಿ. ಸಾಕಲ್ವಾ? ಸಾಕು. ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟನ್ನ ಗ್ರೈಂಡ್ ಮಾಡ್ಕೊಬೇಕು. ಇದು ಆ್ಯಕ್ಚುಲಿ ಕುಟ್ಕೋಬೇಕು, ನಾನು ಗ್ರೈಂಡ್ ಮಾಡ್ಕೊತೀನಿ. ಗ್ರೈಂಡ್ ಮಾಡ್ಕೊಳಕ್ಕೆ ಸ್ವಿಚ್ ಆನ್ ಮಾಡು. ಸಾಕನ್ಸುತ್ತೆ. ಗ್ಯಾಸ್ ಹಚ್ಚಕ್ಕೆ ಎದ್ರಕೊಂತ ಇನ್ನೇನು ಎಗ್ ರೈಸ್ ಮಾಡ್ತೀಯಾ? ಫಸ್ಟ್ ಬಾಂಡ್ಲೆ ಇಟ್ಕೊಂಡು ಸ್ವಲ್ಪ ಶೆಕೆ ಆಗ್ತೈತೆ. ಹಿಂದಕ್ಕೆ ಹೋಗ್ತೀರ ಇಬ್ರು? ಹಿಂದೆ ಹೋದ್ರೆ ಕ್ಯಾಮ್ರಾ ಯಾರು ಹಿಡ್ಕೊಂತಾರೆ? ಫಸ್ಟ್ ಒಂಚೂರು ಆಯಿಲ್ ಹಾಕೊಬೇಕು. ಸಾಕ? ಆಯಿಲ್ ಹಾಕಿದ್ರೆ ಟೇಸ್ಟ್ ಜಾಸ್ತಿ, ಸೊ ಆಯಿಲ್ ಜಾಸ್ತಿನೇ ಹಾಕ್ಕೊಳ್ಳಿ. ನನ್ನ ಕಸಿನ್ ಈರುಳ್ಳಿ ಹಚ್ಚಿರೋದು ಇವಳು. ಈಗ ಎಣ್ಣೆ ಸ್ವಲ್ಪ ಬಾಯ್ಲ್ ಆಗೋಷ್ಟು ಇವಾಗ ಈರುಳ್ಳಿ ಹಾಕ್ತಿದ್ದೀನಿ. ಫ್ರೈ ಮಾಡ್ಕೊಬೇಕು ಈರುಳ್ಳಿನ. ನೆಕ್ಸ್ಟ್ ಏನು ಹಾಕ್ತಿದ್ಯಾ? ನೆಕ್ಸ್ಟ್ ರುಬ್ಬಿಟ್ಕೊಂಡಿರೋದು ಮಸಾಲ. ಫಸ್ಟ್ ಈರುಳ್ಳಿ ಫ್ರೈ ಆಗಬೇಕು. ಜಾಸ್ತಿ ರುಬ್ಬಿಟ್ಟಿದ್ದೀನಿ ಅನ್ಕೊಂತೀನಿ. ಈ ಥರ ಅಲ್ಲ ರುಬ್ಬೋದಿದ್ನ ಆ್ಯಕ್ಚುಲಿ ಕುಟ್ಟೋದು. ಕುಟ್ಟಬೇಕು. ಅದು ಗಾರ್ಲಿಕ್ ಸಿಗ್ಬೇಕು, ಜಾಸ್ತಿ ನುಣ್ಣಗಾಗಬೇಕು. ಈಗ ಈರುಳ್ಳಿ ಫ್ರೈ ಆಗಿದೆ. ಇವಾಗ ಇದನ್ನು ಹಾಕ್ತಿದ್ದೀನಿ. ಹಸಿ ವಾಸನೆ ಹೋಗ್ಬೇಕಿದು. ಖಾರದ ಪುಡಿ ಹಾಕಾದ್ರೂ ಜಾಸ್ತಿ ಹಾಕಲ್ಲ. ಇವಾಗ ಇದಕ್ಕೆ ಖಾರದ ಪುಡಿ ಆ್ಯಡ್ ಮಾಡ್ಬಿಡು ಅಷ್ಟೇ. ಅಷ್ಟೇ ಆ್ಯಡ್ ಮಾಡ್ತೀನಿ. ತಗೋ ಇದು ವಾಶಿ ಬಿಡು. ಚೆನ್ನಾಗಿ ಫ್ರೈ ಆಗಬೇಕು. ಇದೀನಿ. ನೆಕ್ಸ್ಟ್ ಟೊಮೆಟೊ ಆ್ಯಡ್ ಮಾಡ್ತೀನಿ. ಇನ್ನು ಏನೇನು ಮಾಡ್ತಿದ್ಯೋ ಹಾಕಕ್ಕೆ. ಚಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಬಿಟ್ಟಿದ್ಯಾ? ಈಗ ಫುಲ್ ಖಾರ ಹಾಕ್ಬಿಟ್ರೆ? ಇಲ್ಲ, ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿ.
ನನಗೆ ಇವ್ರ ಮನೇಲಿ ಐಟಮ್ಸ್ ಎಲ್ಲೆಲ್ಲಿದಾವಂತ ಇನ್ನೂ ಹುಡುಕರಲ್ಲೇ ಇದ್ದೀವಿ. ಅದಕ್ಕೆ ನೋಡಲ್ಲಿ ನೇಮ್ ಹಾಕಿದ್ರು. ನೇಮ್ ಹಾಕಿದ್ದಾರೆ. ಸಾಂಬಾರ್ ಪೌಡರ್ ಒಂದೇ ನೇಮ್ ಹಾಕಿರೋದು. ಸಾಲ್ಟ್ ಅಲ್ಲಿ ಸಾಲ್ಟ್ ಸಣ್ಣ ಪೌಡರ್ ಇಷ್ಟ ಆಗಲ್ಲ. ಹಂಗಾದ್ರೆ ಬೇಡ ಬಿಡು. ಅಯ್ಯೋ ಮತ್ತೆ ಆಫ್ ಆಗ್ತೈತೆ. ಈಗ ಇದೆಲ್ಲ ಸೈಡಿಗೆ ಇರಲಿ. ಮೊಟ್ಟೆ ತಗೊಳ್ತೀನಿ. ಅಷ್ಟು ಮೊಟ್ಟೆ ಸಾಕಿ. ಒಂದು 6 ಮೊಟ್ಟೆಸ್. 6 ಅಷ್ಟು ಹಾಕ್ಲಾ? ಹ್ಞೂ ಅಷ್ಟು ಅಲ್ಲ, ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂದರೆ ನಂಗೆ ಗೊತ್ತಿಲ್ಲ. ಚೆನ್ನಾಗಿ ಬರುತ್ತೆ ಮಾಡ್ತೀನಿ ಅಂತ ತಾನೇ ಹೋಗಿದ್ದು ನೀನು. ಮೊಟ್ಟೆ ಹೊಡಿಯೋಕೆ ಚೆನ್ನಾಗಿ ಹೊಡಿತೀಯ. ಎಗ್ ರೈಸ್ ಅಂಗಡಿ ಇಕ್ಕೊಂಬೋದು ನೀನು. ಇಕ್ಲಾ? ಬಿಸ್ನೆಸ್ ಒಳ್ಳೆ ಬಿಸ್ನೆಸ್ ಐಡಿಯಾ ಕೊಡ್ತಾ ಇದೆಯಾ? ಎಗ್ ರೈಸ್ ಅಂಗಡಿ. ಈ 5 ಸಾಕು ಬಿಡು. ಇದೊಂದೇ 5 ಕೊಡ್ತೀಯಾ? ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಬೇಕಿದ್ರೊಳಗೆ. ಅದು ಬುರ್ಜಿ ಥರ ಆಗಬೇಕು. ಎಗ್ ಬುರ್ಜಿ ಥರ. ಎಗ್ ಬುರ್ಜಿ ಮಾಡ್ತಿದ್ಯಾ ಎಗ್ ಫ್ರೈಡ್ ರೈಸಾ? ಎಗ್ ಫ್ರೈಡ್ ರೈಸ್. ನಾನು ಎಗ್ ರೈಸ್ ಮಾಡ್ತಿದ್ದೆ. ಗಾರ್ಲಿಕ್ ಟೊಮೊಟೊ ಎಗ್ ಫ್ರೈಡ್ ರೈಸ್. ಗಾರ್ಲಿಕ್ ಎಲ್ಲಿದೆ? ಅದು ಇದಾಕಿರೋದು ಕುಟ್ಬಿಟ್ಟು ಹಾಕಿರೋದು. ಮಿಕ್ಸಿ ಮಾಡಿ. ಚಿಲ್ಲಿ ಅಲ್ಲ, ಅದು ಸಣ್ಣದಿರೋದು ಬೇಕು. ಗಾರ್ಲಿಕ್ಕು ಟೊಮೊಟೊ ಜಾಸ್ತಿ ಹಾಕಿದ್ರೆ ಸಾಕು. ಕೈ ಅನ್ಕೊಂತಾನೆ ಇರ್ಬೇಕು ಈ ಥರ, ಇಲ್ಲ ಅಂದರೆ ಅದಕ್ಕೆಲ್ಲ ಅನ್ಕೊಳುತ್ತೆ ಗೊತ್ತಾ. ನಾನು ಆ್ಯಕ್ಚುಲಿ ಸೌಂಡ್ ಇನ್ನೊಂದು ದೊಡ್ಡ ತಮ್ಮಕ್ಕೆ ಅನಿಸುತ್ತೆ. ಎಷ್ಟು ದೊಡ್ಡ ಸೌಟ್ ತಗೊಂಡಿದ್ಯಾ ಯಪ್ಪ. ನೋಡಿಲಿ ಸ್ಪೂನ್ ತಗೊಂಡವಳೆ ಸೌಟ್. ಆಗಿದೆ. ಇವಾಗ ಇನ್ನು ಇದಕ್ಕೆ ರೈಸ್ ಆ್ಯಡ್ ಮಾಡಿದ್ರೆ ಆಯಿತು. ಏನು ಹುಡುಕ್ತಾ ಇದೆಯಾ? ಎಲ್ಲ ವಾಪಸ್ ಅಲ್ಲೇ ಇಡ್ತಾ ಇದ್ದೀನಿ. ಫುಲ್ ಕ್ಲೀನಿಂಗ್. ಘಮ ಘಮ ಅಂತಿದ್ಯಾ? ಫುಲ್ ಘಮ. ಇದನ್ನ ನಾವು ಚಪಾತಿ ಅವಕ್ಕೂ ತಿನ್ಬೋದು, ಚೆನ್ನಾಗಿರುತ್ತೆ. ಪರೋಟಕ್ಕೆ ಫುಲ್ ರೆಡಿ ಆಗಿದೆ.